ಹೇ ಗಾಯ್ಸ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಇವತ್ತು ನಾನು ಲವ್ ರೀಡಿಂಗ್ ಮಾಡ್ತಾ ಇದ್ದೀನಿ ಜುಲೈ ಮಂತ್ಗಾಗಿ. ನೆಕ್ಸ್ಟ್ ಏನು ಮಂತ್ ಬರ್ತಾ ಇದೆ, ಜುಲೈ 2024, ಆ ಮಂತ್ಗಾಗಿ ನಿಮ್ಮ ಲವ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ಪೈಲ್ 1 ಪೈಲ್ 2 ಆಪ್ಷನ್ ಇದೆ ಆ್ಯಂಡ್ ದಿಸ್ ಇಸ್ ಪೈಲ್ 1, ದಿಸ್ ಇಸ್ ಪೈಲ್ 2. ಈ ರೀಡಿಂಗಲ್ಲಿ ಟ್ಯಾರೋ ಪ್ರೆಡಿಕ್ಷನ್ಸ್ ಇರುತ್ತೆ. ಟ್ಯಾರೋದಲ್ಲಿ ಏನು ಮೆಸೇಜ್ ಬರ್ತಿದೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಆಫ್ಟರ್ ದಟ್ ಏಂಜಲ್ ಕಡೆಯಿಂದ ನಿಮಗೆ ಏನು ಗೈಡೆನ್ಸ್ ಮೆಸೇಜ್ ಬರ್ತಾ ಇದೆ ನಿಮ್ಮ ಲವ್ ಲೈಫ್, ನಿಮ್ಮ ರಿಲೇಷನ್ಶಿಪ್ಗಾಗಿ ಅಂತ ಹೇಳ್ತೀನಿ. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಟೇಕ್ ವಾಟ್ ರೆಸೊನೇಟ್ ವಿತ್ ಯು ಆ್ಯಂಡ್ ಪರ್ಸನಲ್ ರೀಡಿಂಗ್ಸ್ ಅವೈಲಬಲ್ ಇರುತ್ತೆ. ಸೊ ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ ಪೇಯ್ಡ್ ರೀಡಿಂಗ್ಸ್ ತೊಗೊಳೋಕ್ಕೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಸಿಗುತ್ತೆ. ಓಕೆ, ಸೊ ಆ್ಯಸ್ ಯು ಕ್ಯಾನ್ ಸಿ ಪೈಲ್ 1 ಪೈಲ್ 2. ಓಕೆ, ನಿಮ್ಮ ಹೆಸರಿನ ಮೊದಲನೆಯ ಲೆಟರ್ ಏನು ಬರ್ತಾ ಇದೆ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಪೈಲ್ ರೀಡಿಂಗ್ ನೀವು ನೋಡ್ಕೋಬಹುದು. ಓಕೆ, ಸೊ ನಾವು ವಿಲ್ ಸ್ಟಾರ್ಟ್ ವಿತ್ ಪೈಲ್ 1. ಓಕೆ, ಸೊ ಪೈಲ್ 1 ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ಫಸ್ಟ್ ಟ್ಯಾರೋದಲ್ಲಿ ಏನು ಕಾರ್ಡ್ಸ್ ಬರ್ತಾ ಇದೆ ಅಂತ ನೋಡ್ತೀನಿ ಆ್ಯಂಡ್ ದೆನ್ ಏಂಜಲ್ ಮೆಸೇಜ್ ಓಪನ್ ಮಾಡ್ತೀನಿ. ಓಕೆ, ಸೊ ನಿಮಗಾಗಿ ನನಗೆ ಮೆಸೇಜ್ ಫಸ್ಟ್ ಬಂದಿರೋದು ಎಂಪರರ್ ಕಾರ್ಡ್ ಫಸ್ಟ್ ಬರ್ತಾ ಇದೆ. ಓಕೆ, ಆ್ಯಂಡ್ ದೆನ್ 4 ಆಫ್ ವ್ಯಾಂಡ್ಸ್, 5 ಆಫ್ ಕಪ್ಸ್, ಟವರ್ ಕಾರ್ಡ್, 9 ಆಫ್ ಸಾರ್ಡ್ಸ್, 3 ಆಫ್ ಕಪ್ಸ್. ಏಂಜಲ್ ಗೈಡೆನ್ಸ್ ಏನು ಮೆಸೇಜ್ ಬರ್ತಿದೆ ಅಂತ ಹೇಳ್ತಾ ಇದ್ದೀನಿ. ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್ಸ್, ಯು ಆರ್ ರೆಡಿ. ಸೊ ದೀಸ್ 2 ಮೆಸೇಜಸ್ ಕಮಿಂಗ್ ಫಾರ್ ಯು. ಓಕೆ, ಸೊ ದಿಸ್ ಈಸ್ ಯೋರ್ ರೀಡಿಂಗ್. ಸೊ ಗೈಸ್, ಫಸ್ಟ್ ಕಾರ್ಡ್ ಎಂಪರರ್ ಸಿಗ್ತಾ ಇದೆ. ಟು ಬಿ ಹಾನೆಸ್ಟ್, ಸ್ಟ್ರಿಕ್ಟ್ ಆಗ್ತಾ ಇದ್ದೀರಾ ಪಾರ್ಟ್ನರ್ ಜೊತೆ ಅಂತ ಹೇಳ್ಬೋದು ಜುಲೈ ಮಂತಲ್ಲಿ, ಅಥವಾ ಕೈಂಡ್ ಆಫ್ ರೂಲ್ಸ್ ರೆಗ್ಯುಲೇಷನ್ಸ್ ಈ ಥರ ನೀವು ಅಥವಾ ನಿಮ್ಮ ಪಾರ್ಟ್ನರ್ ವೈಸ್ ವರ್ಷ ಯಾರೋ ಈ ಥರ ಮಾಡ್ತಾ ಇದ್ದೀರಾ. ಸ್ಪೆಷಲಿ ಮದುವೆ ಆದ ನಂತರ ಈ ಎನರ್ಜಿ ಜಾಸ್ತಿ ಆಗಿದೆ ಅಂತಲೂ ಹೇಳ್ಬಹುದು. ಓಕೆ, ಸೊ ಸಮ್ ಕೈಂಡ್ ಆಫ್ ನಾಲೆಡ್ಜ್ ಇನ್ಫಾರ್ಮೇಷನ್ ನನಗೆ ಇದೆ, ನನಗೆ ಎಲ್ಲ ಗೊತ್ತು, ಆ ಥರ ನೀವು ಯಾರಾದರೂ ರಿಲೇಷನ್ಶಿಪ್ಪಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಅದು ಆ್ಯಕ್ಚುಲಿ ನಿಮ್ಮ ರಿಲೇಷನ್ಶಿಪ್ನ ಸರಿಯಾದ ರೀತಿಯಲ್ಲಿ ಕರ್ಕೊಂಡು ಹೋಗ್ತಿಲ್ಲ ಅಂತ ಕಾಣಿಸ್ತಿದೆ. ಲೈಕ್ ನನಗೆ ಎಲ್ಲ ಗೊತ್ತು ಅನ್ನೋದು ಮೇ ಬಿ ಇಲ್ಲಿ ಯಾರಿಗೋ ಅಹಂಕಾರನೂ ಹೇಳ್ಬೋದು ನಾನಿಲ್ಲಿ. ಕೈಂಡ್ ಆಫ್ ಬಿಕಾಸ್ ಕಾರ್ಡ್ಸ್ ಅಲೈನ್ಮೆಂಟ್ ಆಗಿರೋ ರೀತಿಯಿಂದ ನೋಡಿದ್ರೆ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ನಾನು ಅನ್ನೋ ಒಂದು ತುಂಬ ಎನರ್ಜಿ ನನಗಿಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಕೆಲವೊಬ್ಬರಿಗೆ ಡೆಫಿನೆಟ್ಲಿ ಹೇಳ್ತೀನಿ, ತುಂಬ ಟೈಮಿಂದ ಇಷ್ಟಪಡ್ತಾ ಇದ್ರಿ ಮದುವೆ ಮಾಡ್ಕೋಬೇಕು ಅಂಥೇಳಿ, ಡೆಫಿನೆಟ್ಲಿ ನಿಮ್ಮ ಮನೆಗಳಲ್ಲಿ ಇನ್ಫಾರ್ಮೇಷನ್ಸ್ ಹೋಗ್ತಾ ಇದ್ದಾವೆ ಆ್ಯಂಡ್ ನೀವು ಮದುವೆನೂ ಆಗ್ತಾ ಇದ್ದೀರಾ 4 ಆಫ್ ವ್ಯಾಂಡ್ಸ್. ಆ್ಯಂಡ್ ಕೆಲವೊಬ್ರು ಮದುವೆ ಆಗಿರೋರಿಗೆ ಡೆಫಿನೆಟ್ಲಿ ನನಗಿಲ್ಲಿ ಇಶ್ಯೂಸ್ ಕಾಣಿಸ್ತಾ ಇದ್ದಾವೆ. ಆಲ್ರೆಡಿ ಮದುವೆ ಆಗಿಬಿಟ್ಟಿದೆ, ಒಂದು 4 ಮಂತ್ಸ್ 5 ಮಂತ್ಸ್ ಆಗಿದೆ ಅಂತಿದ್ರೆ ಡೆಫಿನೆಟ್ಲಿ ನೀವು ಸ್ವಲ್ಪ ಜುಲೈ ಮಂತಲ್ಲಿ ಸಮ್ ಕೈಂಡ್ ಆಫ್ ಇಶ್ಯೂಸ್ನ ನೋಡ್ತೀರಾ ಅಂತ ಹೇಳ್ಬೋದು. ಆ್ಯಂಡ್ 5 ಆಫ್ ಕಪ್ಸ್ ಬರ್ತಿರೋದ್ರಿಂದ ಈವನ್ ಮದುವೆ ಇನ್ನೂ ಆಗಿಲ್ಲ ಅಂತ ಇದ್ರು ನೋಡಿ ಗೈಸ್, ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ತುಂಬ ಎನರ್ಜೀಸ್ ನನಗೆ ಸಿಗ್ತಾ ಇದೆ. ಸೊ ಇದು ಯಾರ್ಯಾರಿಗೆ ಎಷ್ಟರ ಮಟ್ಟಿಗೆ ರೆಸೊನೇಟ್ ಆಗ್ತಿದೆ ಅವ್ರು ಮಾತ್ರ ತಗೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ 5 ಆಫ್ ಕಪ್ಸ್ ಬರ್ತಿರೋದ್ರಿಂದ ಎಲ್ಲೊಂದು ಕಡೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ನೋಡ್ತೀರಾ ನೀವು ಜುಲೈ ಮಂತಲ್ಲಿ ಅಂತ ಹೇಳ್ಬೋದು, ಅಥವಾ ಕೈಂಡ್ ಆಫ್ ರಿಜೆಕ್ಷನ್ ಅಂತ ಹೇಳ್ಬೋದು. ಕೆಲವೊಬ್ಬರಿಗೆ ನೀವು ಇನ್ನೂ ಸಿಂಗಲ್ ಇದ್ದೀರಾ, ಪ್ರಪೋಸ್ ಮಾಡ್ಬೇಕಂತಿದ್ದೀರಾ, ಕೆಲವೊಬ್ಬರಿಗೆ ರಿಜೆಕ್ಷನ್ ಆಗ್ತಾ ಇದ್ದಾವೆ ಅಂತ ಹೇಳ್ಬೋದು. ಕೆಲವೊಬ್ರು ಮ್ಯಾರೇಜಸ್ ಮುರಿಯೋ ಚಾನ್ಸಸ್ ಇದ್ದಾವೆ. ಸೊ ಮ್ಯಾರಿಡ್ ಕಪಲ್ಸ್ಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಕೇರ್ಫುಲ್ ಆಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟವರ್ ಕಾರ್ಡ್ ಬರ್ತಾ ಇದೆ, 9 ಆಫ್ ಸಾರ್ಡ್ಸ್ ಬರ್ತಾ ಇದೆ. ಸಡನ್ ಆಗಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ನ ನೀವು ನೋಡ್ಬೋದು ಬಿಕಾಸ್ ಆಫ್ ಮೂಡ್ ಸ್ವಿಂಗ್ಸ್, ಬಿಕಾಸ್ ಆಫ್ ನನಗೆ ಎಲ್ಲ ಗೊತ್ತಿದೆ ಈ ಥರ ಒಂದು ಎನರ್ಜಿ ಅಹಂಕಾರದಿಂದನೂ ನಿಮ್ಮ ರಿಲೇಷನ್ಶಿಪ್ ಇಲ್ಲಿ ಸ್ಪಾಯ್ಲ್ ಆಗೋ ಥರ ನನಗೆ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ 9 ಆಫ್ ಸಾರ್ಡ್ಸ್ ಬರ್ತಿರೋದ್ರಿಂದ ಓವರ್ ಥಿಂಕಿಂಗ್. ಓಕೆ, ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ ಅಥವಾ ಓವರ್ ಪ್ರಾಬ್ಲಮ್ಸ್ನ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಜಸ್ಟ್ ಬೈ ಯುವರ್ ಥಾಟ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಐ ಥಿಂಕ್ ಫ್ರೆಂಡ್ಲಿ ಆಗಿ ಇರೋಕ್ಕೆ ಟ್ರೈ ಮಾಡಿ ಅಂತಲೂ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಲೈಕ್ ನಿಮ್ಮ ಮದುವೆಗಿನ್ನ ಮುಂಚೆ ಹೇಗಿದ್ರಿ ಅವರಿಗೆ ಡೆಫಿನೆಟ್ಲಿ, ಇದು ಮ್ಯಾರಿಡ್ ಕಪಲ್ಸ್ಗೆ ನಾನು ಯಾಕೆ ಪದೇ ಪದೇ ಹೇಳ್ತಿದ್ದೀನಿ ಅಂದರೆ ನನಗೆ ಮ್ಯಾರೇಜ್ ಆದ ನಂತರ ಇಲ್ಲಿ ಪ್ರಾಬ್ಲಮ್ ಜಾಸ್ತಿ ಕಾಣಿಸ್ತಿದೆ. ಕೆಲವೊಬ್ರು ಇನ್ನೂ ಮ್ಯಾರೇಜ್ ಆಗಿಲ್ಲ ಅಂತ ಇದ್ದರೆ ಡೆಫಿನೆಟ್ಲಿ ನೀವು ಮ್ಯಾರೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಜುಲೈ ಮಂತಲ್ಲಿ ಅಂತ
ಹೇಳ್ತೀನಿ, ಅಥವಾ ಈ ರೀಡಿಂಗ್ ಯಾವಾಗ ನೋಡ್ತಿದ್ದೀರಾ ಅಲ್ಲಿಂದ ಒಂದು 3 months ಒಳಗಡೆ. ಓಕೆ, ಸೊ ಗೈಸ್ ಇಲ್ಲಿ 3 of Cups ಬರ್ತಿರೋದ್ರಿಂದ ಸೆಲೆಬ್ರೇಷನ್ಸ್ ಅಂತಾನು ಹೇಳ್ತೀನಿ. ಕೈಂಡ್ ಆಫ್ ಒಂದು ಹ್ಯಾಪಿ ನ್ಯೂಸ್ ನಿಮಗೆ ಸಿಗ್ತಾ ಇದೆ ಜುಲೈ ಮಂತಲ್ಲಿ ರಿಲೇಷನ್ಶಿಪ್ಪಲ್ಲಿ. ಆ್ಯಂಡ್ ಕೆಲವೊಬ್ಬರಿಗೆ ಡೆಫಿನೆಟ್ಲಿ ಸ್ವಲ್ಪ ನೀವು ಕಾಮಾಗಿದ್ದರೆ ರಿಲೇಷನ್ಶಿಪ್ ಸಾರ್ಟ್ ಔಟ್ ಮಾಡ್ಕೋಬಹುದು. ಬಿಕಾಸ್ ಆಫ್ ದೀಸ್ 2 cards ನನಗಿಲ್ಲಿ ತುಂಬ ನೀವು ಪ್ರಾಬ್ಲಮ್ಸ್ ಫೇಸ್ ಮಾಡೋ ಚಾನ್ಸಸ್ ಕಾಣಿಸ್ತಾ ಇದೆ. ಬಟ್ ಓವರ್ ಆಲ್ ಹೇಳಬೇಕಂದ್ರೆ ಒಂದು ಗುಡ್ ನ್ಯೂಸು ನಿಮಗೆ ಸಿಗ್ತಾ ಇದೆ. ಮೇ ಬಿ ಮದುವೆ ಆಗಿ ಕೆಲವೊಬ್ಬರು ಪ್ರೆಗ್ನೆನ್ಸಿ ಟ್ರೈ ಮಾಡ್ತಿದ್ದೀರಾ ಅಂದರೆ ಡೆಫಿನೆಟ್ಲಿ ಆ ಒಂದು ಗುಡ್ ನ್ಯೂಸ್ ನಿಮಗೆ ಸಿಗ್ಬೋದು ವಿತಿನ್ 3 months. ಐ ಆಮ್ ನಾಟ್ ಟೆಲ್ಲಿಂಗ್ ಇದು ಜುಲೈ ಮಂತಲ್ಲೇ ಆಗುತ್ತೆ ಅಂತ ಹೇಳಿ, ಬಿಕಾಸ್ ನನಗೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಈ ಒಂದು 3 months ಒಳಗಡೆನೂ ಒಂದು ಗುಡ್ ನ್ಯೂಸ್ ನಿಮಗೆ ಸಿಗೋ ಚಾನ್ಸಸ್ ಕಾಣಿಸ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ್ಯಂಡ್ ಕೆಲವೊಬ್ರಿಗೆ ಎಂಗೇಜ್ಮೆಂಟ್ ಅಂತ ವೇಟ್ ಮಾಡ್ತಿದ್ದೀರಾ, ಮ್ಯಾರೇಜ್ ಅಂತ ವೇಟ್ ಮಾಡ್ತಿದ್ದೀರಾ. ನಿಮ್ಮ ಪ್ರಕಾರ ನಿಮಗೆ ಯಾವ ಗುಡ್ ನ್ಯೂಸ್? ಇವಾಗ ನೀವು ಅನ್ಮ್ಯಾರಿಡ್ ಇದ್ದೀರಾ ಅಂತಿದ್ದಾಗ ನಿಮಗೆ ಪ್ರೆಗ್ನೆನ್ಸಿ ಗುಡ್ ನ್ಯೂಸ್ ಅಂತೂ ಡೆಫಿನೆಟ್ಲಿ ಆಗಲ್ಲ. ಮ್ಯಾರಿಡ್ ಇರೋರಿಗೆ ಈ ಒಂದು ಗುಡ್ ನ್ಯೂಸ್ ಇರುತ್ತೆ, ಅನ್ಮ್ಯಾರಿಡ್ ಇರೋರಿಗೆ ಬೇರೆ ಥರದ ಒಂದು ಗುಡ್ ನ್ಯೂಸ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆ್ಯಂಡ್ ಕೆಲವೊಬ್ಬರಿಗೆ ದೇರ್ ಆರ್ ಮೆನಿ ಕ್ವಶನ್ಸ್ ನಡೀತಾ ಇದೆ ಮೈಂಡಲ್ಲಿ ಬಿಕಾಸ್ ಆಫ್ ಓವರ್ ಥಿಂಕಿಂಗ್ ಜುಲೈ ಮಂತಲ್ಲಿ ಅಂತಿದ್ರೆ ನೀವು ಮೆಡಿಟೇಷನ್ ಮಾಡೋದು ಶುರು ಮಾಡಿ. ಡೆಫಿನೆಟ್ಲಿ ಮೆಡಿಟೇಷನಿಂದ ನಿಮ್ಮ ಕ್ವಶನ್ಸ್ಗಳಿಗೆ, ನಿಮ್ಮ ಡೌಟ್ಸ್ಗಳಿಗೆ ಆನ್ಸರ್ ಸಿಗತ್ತೆ ಅಂತ ನನಗಿಲ್ಲಿ ಏಂಜಲ್ಸ್ ಗೈಡೆನ್ಸ್ ಫಸ್ಟ್ ಮೆಸೇಜ್ ಬಂದಿರೋದು. ಆ್ಯಂಡ್ ಯು ಆರ್ ರೆಡಿ ಬರ್ತಾ ಇದ್ರು. ಕೈಂಡ್ ಆಫ್ ರಿಲೇಷನ್ಶಿಪ್ಪಲ್ಲಿ ನೀವೇನಾದರೂ ಡಿಸಿಷನ್ಸ್ ತೊಗೋಬೇಕಂತಿದ್ದೀರಾ ಅಂತಿದ್ರೆ ಡೆಫಿನೆಟ್ಲಿ ನೀವು ರೆಡಿ ಇದ್ದೀರಾ ಅಂತ ಬರ್ತಾ ಇದೆ. ಸೊ ದಿಸ್ ಈಸ್ ಅ ಬ್ಯೂಟಿಫುಲ್ ಮೆಸೇಜ್, ಯೂನಿವರ್ಸ್ ಗೈಡೆನ್ಸ್ ಸಿಗ್ತಿರೋದು ನಿಮಗೆ ಏಂಜಲ್ಸ್ ಕಡೆಯಿಂದ. ಲೈಕ್ ನೀವೇನೋ ಒಂದು ಸ್ಟೆಪ್ ತೊಗೋಬೇಕಂತಿದ್ದೀರಾ ರಿಲೇಷನ್ಶಿಪ್ಪಲ್ಲಿ ಅಂದರೆ ನೀವು ಡೆಫಿನೆಟ್ಲಿ ಇವಾಗ ರೆಡಿ ಇದ್ದೀರಾ. ಜುಲೈ ಮಂತಲ್ಲಿ ಯು ಆರ್ ರೆಡಿ ಟು ಟೇಕ್ ದಿಸ್ ಆ್ಯಕ್ಷನ್ ಆ್ಯಂಡ್ ನೀವು ಸರಿಯಾದ ದಾರಿದಲ್ಲಿ ಹೋಗ್ತಿದ್ದೀರಾ ಅಂತ ಹೇಳ್ಬೋದು. ಸೊ ಈಗ ಕೆಲವೊಬ್ರು ಕ್ವಶನ್ಸ್ ಬರ್ಬೋದು, ಇಷ್ಟು ನಮಗೆ ನೆಗೆಟಿವ್ ಎನರ್ಜೀಸ್ ನಡೀತಾ ಇದೆ, ಸೊ ವಾಟ್ ಕೈಂಡ್ ಆಫ್ ರೆಡಿ ಇಲ್ಲಿ ನಾನು ಮೆಸೇಜ್ ತೊಗೋಬಹುದು ಅಂದರೆ, ಇನ್ ಕೇಸ್ ತುಂಬ ಪ್ರಾಬ್ಲಮ್ಸ್ ಆಗಿಬಿಟ್ಟು ನೀವೇನಾದರೂ ಇಲ್ಲ ನನ್ನ ಜೊತೆಲಿ ಇರೋಕ್ಕಾಗ್ತಿಲ್ಲ, ಸೆಪರೇಷನ್ ಬೇಕಾಗಿದೆ ನಮಗೆ ಅಂತ ಇದ್ದರೆ ನೀವು ಡೆಫಿನೆಟ್ಲಿ ಅದಕ್ಕೆ ರೆಡಿ ಇರ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ ಕೇಸ್ ನೀವು ಮದುವೆ ಆಗಿಬಿಟ್ಟಿದೆ ಇವಾಗ, ಇಲ್ಲ ನಾನು ಟ್ರೈ ಮಾಡ್ಬೇಕಂತಿದ್ದೀನಿ ರಿಲೇಷನ್ಶಿಪ್ಪಲ್ಲಿ, ಇನ್ನೂ ಹೀಲ್ ಮಾಡ್ಬೇಕಂತಿದ್ದೀನಿ ಇನ್ನೂ ಅಂತ ಇದ್ದರೆ ಡೆಫಿನೆಟ್ಲಿ ಯು ಆರ್ ರೆಡಿ ಫಾರ್ ಬೋತ್. ಸೊ ನಿಮ್ಮ ಮೈಂಡ್ಸೆಟಲ್ಲಿ ನೀವೇನು ಥಿಂಕ್ ಮಾಡ್ತಿದ್ದೀರಾ, ಫಾರ್ ದ್ಯಾಟ್ ಯು ಆರ್ ರೆಡಿ. ಅಥವಾ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪಾರ್ಟ್ನರ್ಗೆ ಬೇಬಿ ಬೇಕಾಗಿಲ್ಲ, ನಿಮಗೆ ಬೇಬಿ ಬೇಕಾಗಿದೆ ಅಂತ ಇದ್ದಾಗ, ಅಥವಾ ನಿಮ್ಮ ಮದುವೆ ಇನ್ನೂ ಆಗಿಲ್ಲ, ಕೆಲವೊಬ್ರು ಮದುವೆ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಕೆಲವರು ಇವಾಗಲೇ ಮದುವೆ ಬೇಡ ಅಂತಿದ್ದೀರಾ. ಸೊ ಈ ಥರ ಸಿಚುವೇಶನ್ಸ್ಗಳಲ್ಲಿ ನೀವು ಏನು ಥಿಂಕ್ ಮಾಡ್ತಿದ್ದೀರಾ ಅದಕ್ಕೆ ನೀವು ರೆಡಿ ಇದ್ದೀರಾ. ಏಂಜಲ್ಸ್ ಕಡೆಯಿಂದ ನಿಮಗೆ ಗೈಡೆನ್ಸ್ ಡೆಫಿನೆಟ್ಲಿ ಇರುತ್ತೆ ಅನ್ನೋ ಒಂದು ಮೆಸೇಜ್ ಇದು. ಐ ಹೋಪ್ ಯು ಪೀಪಲ್ ಅಂಡರ್ಸ್ಟುಡ್ ನಾವು. ಸೊ ಇಲ್ಲ ನಮಗೆ ಹೀಲಿಂಗ್ ಮಾಡ್ಕೊಂಡು ಹೋಗ್ಬೇಕಂತಿದ್ದೀವಿ, ರಿಲೇಷನ್ಶಿಪ್ಪಲ್ಲಿ ಎಲ್ಲ ಕರೆಕ್ಟ್ ಆಗಬೇಕು ಅಂತ ಇದ್ದರೆ ಜುಲೈ ಮಂತ್ ಸ್ವಲ್ಪ ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ಇಟ್ಸ್ ಅ ಗೈಡೆನ್ಸ್ ಮೆಸೇಜ್ ಬಿಕಾಸ್ ಟವರ್ ಕಾರ್ಡ್ ಈಸ್ ಅ ನಾಟ್ ಗುಡ್ ಸೈನ್ ಫಾರ್ ರಿಲೇಷನ್ಶಿಪ್. ಈ ಕಾರ್ಡ್ ಬಂದಿದ ತಕ್ಷಣ ನಿಮ್ಗೆ ಎಷ್ಟೇ ಒಳ್ಳೆ ಕಾರ್ಡ್ಸ್ ಬಂದ್ರೂ ಚಾನ್ಸಸ್ ತುಂಬ ಇರುತ್ತೆ ಜಗಳ ಆಡ್ಕೊಳ್ಳೋದು, ಸೆಪರೇಟ್ ಆಗೋದು, ಅಥವಾ ಐ ಆಮ್ ಸಾರಿ ಐ ಶುಡ್ ಟೆಲ್ ಆರ್ ನಾಟ್ ಐ ಡೋಂಟ್ ನೋ, ಭಯ ಪಡ್ಕೋಬೇಡಿ, ಬಟ್ ಪ್ರಾಣ ಬಿಟ್ಬಿಡೋದು ಈ ಲೆವೆಲ್ವರೆಗೂ ನೀವು ಡಿಸ್ಟರ್ಬ್ ಆಗಿಬಿಡ್ತೀರಾ ಅಂತ ಹೇಳ್ತಾ ಇದೆ ಕಾರ್ಡ್. ಸೊ ಹಾಗಾಗಿ ಸ್ವಲ್ಪ ಕಾಮ್ ಆಗಿರಿ. ಆದರೆ ಮೆಡಿಟೇಷನ್ ಮಾಡಿ, ಇದರಿಂದ ಓನ್ಲಿ ಆನ್ಸರ್ ಸಿಗೋದಕ್ಕೆ ಹೇಳ್ತಾ ಇಲ್ಲ, ನಿಮ್ಮ ಮೈಂಡ್ ಕಾಮ್ ಆಗುತ್ತೆ. ನೀವು ಓವರ್ ಥಿಂಕಿಂಗ್ ಜಾಸ್ತಿ ಮಾಡ್ತಾ ಇದ್ದೀರಾ ಅಂದರೆ ಯು ವಿಲ್ ಬಿ ಫೈನ್ ಅಂತ ಕಾರ್ಡ್ ಹೇಳ್ತಾ ಇದೆ. ಓಕೆ, ದಿಸ್ ವಾಸ್ ಯುವರ್ ರೀಡಿಂಗ್. ಐ ಹೋಪ್ ಇಟ್ ರೆಸೊನೇಟ್ ವಿತ್ ಯು ಗೈಸ್. ಥ್ಯಾಂಕ್ ಯು ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಸೊ ನೌ ಐ ಆಮ್ ಕಮಿಂಗ್ ಫಾರ್ ಪೈಲ್ ಟು ಯಾರ್ಯಾರಿದ್ದೀರಾ ಈಗ ನಿಮ್ಮ ರೀಡಿಂಗ್ ಮಾಡೋಣ. ಏಂಜಲ್ ಮೆಸೇಜ್ ಆಮೇಲೆ ಹೇಳ್ತಾ ಇದ್ದೀನಿ. ಫಸ್ಟ್ ನನಗೆ ಸಿಕ್ಕಿರೋದು ಸ್ಟ್ರೆಂತ್ ಕಾರ್ಡ್. ಓಕೆ, ಫಸ್ಟ್ ಸ್ಟ್ರೆಂತ್ ಕಾರ್ಡ್ ಬಂದಿದೆ ಆ್ಯಂಡ್ 6 of Swords ಬಂದಿದೆ, ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ, ನೈಟ್ ಆಫ್ ವ್ಯಾಂಡ್ಸ್, 10 of Wands, 9 of Pentacles. ಓಕೆ, ಏಂಜಲ್ ಗೈಡೆನ್ಸ್ ಏನು ಬರ್ತಿದೆ ಅನ್ನೋದು ಹೇಳ್ತಾ ಇದ್ದೀನಿ. A year from now, don't stop. Excuse me. Okay. ಸೊ ಪೈಲ್ 2ದಲ್ಲಿ ಯಾರ್ಯಾರು ಬರ್ತಿದ್ದೀರಾ, ನಿಮ್ಮ ಲವ್ ಲೈಫಲ್ಲಿ ಜುಲೈ ಮಂತಲ್ಲಿ ಏನಾಗಲಿದೆ ಅಂದರೆ, ಫಸ್ಟ್ ಕಾರ್ಡ್ ಸ್ಟ್ರೆಂತ್ ಬರೋದ್ರಿಂದ ಡೆಫಿನೆಟ್ಲಿ ಯು ಶುಡ್ ಹ್ಯಾವ್ ಮೋರ್ ಸ್ಟ್ರೆಂತ್. ಯಾರಾದರೂ ವೀಕ್ ಫೀಲ್ ಮಾಡ್ತಿದ್ದೀರಂದರೆ ಜಿಮ್ ಜಾಯ್ನ್ ಆಗಿ ಅಂತ ಹೇಳ್ತೀನಿ, ಅಥವಾ ಐ ಥಿಂಕ್ ಸ್ವಲ್ಪ ಪೇಷನ್ಸ್ ಜಾಸ್ತಿ ಡೆವಲಪ್ ಮಾಡ್ಕೊಳ್ಳಿ, ಪವರ್ ತೊಗೊಬನ್ನಿ ಇಫ್ ಯು ಆರ್ ಫೀಲಿಂಗ್ ವೀಕ್. ಯಾಕಂದರೆ ಎಲ್ಲೋ ಒಂದು ಕಡೆ ನಿಮಗೆ ಸ್ಟ್ರೆಂತ್ ಬೇಕಾಗಿದೆ. ಫಸ್ಟ್ ಕಾರ್ಡ್ ಸ್ಟ್ರೆಂತ್ ಬರೋದ್ರಿಂದ ಈ ಫುಲ್ ಮಂತಲ್ಲಿ ನೀವು ತುಂಬ ಸ್ಟ್ರಾಂಗ್ ಇರಬೇಕು, ಪವರ್ಫುಲ್ ಆಗಿರಬೇಕು ಅಂತಲೇ ಇಲ್ಲಿ ಮೆಸೇಜ್ ಇದೆ. ಆ್ಯಂಡ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ
ಕೈಂಡ್ ಆಫ್ ನಿಮ್ಮ ಪರ್ಸನ್ ನಿಮ್ಮ ಮೇಲೆ ಶೌಟ್ ಮಾಡೋ ಚಾನ್ಸಸ್ ಇದ್ದಾವೆ. ಸೊ ಈ ಥರ ಆದಾಗ ನೀವು ಅವ್ರನ್ನ ಕಾಮ್ ಮಾಡಬೇಕು ಹೊರತು ನೀವು ಅವ್ರ ಜೊತೆ ಜಗಳ ಮಾಡಿ ನೀವೇ ಕಾನ್ಫ್ಲಿಕ್ಟಲ್ಲಿ ಇನ್ವಾಲ್ವ್ ಆಗೋದು ಬೇಡ ಅಂತ ಮೆಸೇಜ್ ಬರ್ತಾ ಇದೆ. ಆ್ಯಂಡ್ ಇಲ್ಲಿ ಟ್ರಾವೆಲಿಂಗ್ ಎನರ್ಜೀಸ್ ಇದೆ. ಮೇ ಬಿ ನೀವು ಕರೆಂಟ್ಲಿ ಯಾವ ಪ್ಲೇಸಲ್ಲಿದ್ದೀರಾ ಆ ಪ್ಲೇಸಲ್ಲಿ ನಿಮಗೆ ನೆಗೆಟಿವಿಟಿ ಸಿಗ್ತಾ ಇದೆ ಅಂತ ಕಾಣಿಸ್ತಿದೆ, ಅಥವಾ ನೀವೇನು ಪ್ಲ್ಯಾನ್ ಮಾಡ್ತಿದ್ದೀರಾ ಅದು ಆಗ್ತಾ ಇಲ್ಲ ಅಂತ ಕಾಣಿಸ್ತಿದೆ. ಸೊ ಐ ಥಿಂಕ್ ಟ್ರಾವೆಲ್ ಟು ಅನದರ್ ಪ್ಲೇಸ್ ಅಂತ ಹೇಳ್ತಾ ಇದೆ ಕಾರ್ಡ್, ಅಥವಾ ನೀವು ಟ್ರಾವೆಲ್ ಮಾಡೋ ಚಾನ್ಸ್ ಇದೆ. ಕೈಂಡ್ ಆಫ್ ನೀವು ಒಂದು ಪ್ಲೇಸ್ ಬಿಟ್ಟು ಬೇರೆ ಕಡೆ ಒಂದು ಹೋಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಆ್ಯಂಡ್ ಕೆಲವೊಬ್ಬರಿಗೆ ಫ್ಯಾಮ್ಲಿಯಿಂದ ಕೈಂಡ್ ಆಫ್ ಕಾನ್ಫ್ಲಿಕ್ಟ್ಸ್ನ ನೋಡ್ಬೋದು ನೀವು ಅಂತಲೂ ಹೇಳ್ಬೋದು. ಅಂದರೆ ನೀವು ಹಸ್ಬೆಂಡ್ ವೈಫ್ ಯಾರಾದರೂ ಮ್ಯಾರಿಡ್ ಇದ್ದೀರಾ, ಸಪರೇಟ್ ಇದ್ದೀರಾ, ಅಥವಾ ನೀವು ಕಪಲ್ಸ್ ಇನ್ನೂ ಮದುವೆ ಆಗಿಲ್ಲ, ವಾಟ್ ಎವರ್ ಇಟ್ ಇಸ್, ರಿಲೇಷನ್ಶಿಪ್ಪಲ್ಲಿ ಯಾರಿದ್ದೀರಾ, ನೀವು ನಿಮ್ಮ ಫ್ಯಾಮ್ಲಿಗಳಿಂದ ಕೈಂಡ್ ಆಫ್ ಒಂದು ನೆಗೆಟಿವಿಟಿ ನೋಡ್ತಿದ್ದೀರಾ, ಅಥವಾ ಒಂದು ಕಾನ್ಫ್ಲಿಕ್ಟ್ಸ್ ಆಗೋ ಚಾನ್ಸಸ್ಸು ಇದ್ದಾವೆ ಅಂತ ಹೇಳ್ಬೋದು ಅವರಿಂದ ನಿಮಗೆ. ಓಕೆ, ಸೊ ಬಿ ಕೇರ್ಫುಲ್. ಆ್ಯಂಡ್ ಹ್ಯಾಂಗ್ ಮ್ಯಾನ್ ಬರ್ತಿರೋದ್ರಿಂದ ಲಾಟ್ಸ್ ಆಫ್ ಕನ್ಫ್ಯೂಷನ್ಸ್ ಅಂತ ಹೇಳ್ಬೋದು, ಅಥವಾ ತುಂಬ ಓವರ್ ಥಿಂಕ್ ಮಾಡ್ತಿದ್ದೀರಾ ಇಲ್ಲಿ ಯಾರೋ, ಅಥವಾ ತುಂಬ ಲೈಕ್ ಲೇಸಿ ಆಗ್ತಿದ್ದೀರಾ, ಲೇಸಿ ಎನರ್ಜಿನೂ ಇದೆ. ಲೈಕ್ ಏನು ಮಾಡಬೇಕು ಅಂತ ಥಿಂಕ್ ಮಾಡ್ತಿದ್ದೀರಾ ಬಟ್ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ. ಆ್ಯಂಡ್ ಕೆಲವೊಬ್ಬರು ರಿಸ್ಕ್ ತೊಗೋಬೇಕಂತ ಇದ್ದೀರಾ, ಬಟ್ ಅಗೇನ್ ಯು ಆರ್ ಫೀಲಿಂಗ್ ನೆಗೆಟಿವಿಟಿ. ಆ್ಯಂಡ್ ತುಂಬ ಒಂದು ಬೇಕು ಅನ್ನೋದೇನೋ ಒಂದು ಹಿಂದೆ ಬಿದ್ದಿದೆ ಇವಾಗ. ಅದು ಏನೇ ಆಗಿರಲಿ, ಕೈಂಡ್ ಆಫ್ ಲೈಕ್ ಲವ್ ಬೇಕಾಗಿರ್ಬೋದು, ಅಥವಾ ಮದುವೆ ಬೇಕಾಗಿರ್ಬೋದು, ಅಥವಾ ಕೆಲವೊಬ್ಬರಿಗೆ ಬೇರೆ ಥರದ ಏನೋ ರಿಲೇಷನ್ಶಿಪ್ಪಲ್ಲಿ ನಿಮಗೆ ನೀಡ್ಸ್ ಇರ್ಬೋದು, ಅದು ಬೇಕೇ ಬೇಕು ಅನ್ನೋ ಒಂದು ಹಠದಲ್ಲಿದ್ದೀರಾ. ಅಥವಾ ಕೆಲವೊಬ್ಬರು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಿರೋರು, ಕೈಂಡ್ ಆಫ್ ಏನಾದರೂ ನೀವು ಅಷ್ಟೇ. ಸೊ ತುಂಬ ಒಂದು ಅಟ್ಯಾಚ್ಮೆಂಟ್ ಅನ್ನೋದು ಡೆವಲಪ್ ಆಗ್ತಾ ಇದೆ ಇಲ್ಲಿ ಅಂತ ಹೇಳಬಹುದು. ಆ್ಯಂಡ್ ನೈಟ್ ಆಫ್ ವ್ಯಾಂಡ್ಸ್ ಬರ್ತಿರೋದ್ರಿಂದ ಅಗೇನ್ ಟ್ರಾವೆಲಿಂಗ್ ರೆಪ್ರೆಸೆಂಟ್ ಮಾಡ್ತಾ ಇದೆ. ನೀವೆಲ್ಲೋ ಟ್ರಾವೆಲ್ ಮಾಡೋಕ್ಕೆ ಇಷ್ಟಪಡ್ತಿದ್ದೀರಾ, ಅಥವಾ ನಿಮ್ಮ ಪಾರ್ಟ್ನರ್ ನಿಮಗೆ ಅಲ್ಲಿ ಕರ್ಕೊಂಡು ಹೋಗಬೇಕು ಅಂತ ನಿಮಗೆ ಆಸೆ ಪಡ್ತಿರ್ಬೋದು. ಸೊ ಜುಲೈ ಮಂತಲ್ಲಿ ಟ್ರಾವೆಲ್ ಎನರ್ಜೀಸ್ ನೀವು ಡೆಫಿನೆಟ್ಲಿ ತುಂಬ ನೋಡ್ತೀರಾ ಅಂತ ಹೇಳ್ಬೋದು. 10 ಆಫ್ ವ್ಯಾಂಡ್ಸ್ ಬರ್ತಿರೋದ್ರಿಂದ ಸಮ್ ಕೈಂಡ್ ಆಫ್ ರಿಲೇಷನ್ಶಿಪ್ಪಲ್ಲಿ ಏನಾದರೂ ವರ್ಕೌಟ್ ನಿಮ್ದು ಆಗ್ತಾ ಇಲ್ಲ ಅಂತ ಇದ್ದಾಗ, ಕೆಲವೊಬ್ಬರಿಗೆ ಹ್ಯಾಂಗ್ ಮ್ಯಾನ್ ಬರ್ತಿರೋದ್ರಿಂದ ಆ ಕನ್ಫ್ಯೂಷನ್ಸಿಂದ ಯು ಆರ್ ಟೇಕಿಂಗ್ ಅ ರಿಸ್ಕ್ ಟು ಗೆಟ್ ಸೆಪರೇಟೆಡ್. ಸೆಪರೇಷನ್ನಿನ ಒಂದು ರಿಸ್ಕ್ ತೊಗೋತಿದ್ದೀರಾ. ಇಲ್ಲ, ನಾನು ಈ ಪರ್ಸನ್ ಜೊತೆ ಇರೋಕ್ಕಾಗಲ್ಲ, ಸೆಪರೇಷನ್ನಲ್ಲಿ ಇರಬೇಕು ಅಂತ ಹೇಳಿ ಕೆಲವೊಬ್ಬರು ಡಿಸ್ಕಸ್ ಮಾಡ್ತಿದ್ದೀರಾ. ಆ್ಯಂಡ್ ಬ್ಲಾಕಿಂಗ್ ಎನರ್ಜಿ ಇದೆ ಕೈಂಡ್ ಆಫ್. ಓಕೆ, ನಾಟ್ ಫಾರ್ ಎವ್ರಿ ಒನ್ ಗೈಸ್. ಕೆಲವೊಬ್ಬರಿಗೆ ಡೆಫಿನೆಟ್ಲಿ ಇಲ್ಲಿ ಬ್ಲಾಕಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಕೆಲವೊಬ್ಬರು ಟಯರ್ಡ್ ಆಗಿಬಿಟ್ಟಿದ್ದೀರಾ ಅಂತ ಹೇಳ್ಬೋದು. ಲೈಕ್ ಈ ರಿಲೇಷನ್ಶಿಪ್ಪಿಂದನೇ ಟಯರ್ಡ್ ಆಗಿಬಿಟ್ಟಿದ್ದೀರಾ, ಇದು ಬೇಡ ಆಗಿದೆ ಕೆಲವೊಬ್ಬರಿಗೆ. ಆ್ಯಂಡ್ ಕೆಲವೊಬ್ಬರಿಗೆ ಕೆಲಸದಿಂದ ತುಂಬ ಸ್ಟಕ್ ಆಗ್ತಿದ್ದೀರಾ. ಸೊ ಎಲ್ಲ ಒಂಥರ ಪ್ರೆಷರ್ ಬೀಳ್ತಾ ಇದೆ ಮೈಂಡಿಗೆ, ಅರ್ಥ ಆಗ್ತಿಲ್ಲ ಏನು ಮಾಡೋದು ಅಂತ. ಸೊ ಗೈಸ್, ಕಾರ್ಡ್ ವೈಸ್ ನನಗೆ ಒಂದು ಎನರ್ಜಿ ಸಿಗ್ತಿರೋದು ನಿಮ್ಗೆ ಹೇಳಬೇಕು ಅಂದರೆ, ಇನ್ ಕೇಸ್ ನೀವು ಮ್ಯಾರಿಡ್ ಇದ್ದೀರಾ ಅಂತಿದ್ರೆ, ಅಥವಾ ನಿಮ್ಮ ಪ್ಲೇಸಸ್, ಇನ್ನೂ ಮದುವೆ ಆಗಿಲ್ಲ ಅಂತಿದ್ರು ನೀವಿರೋ ಪ್ಲೇಸ್ ಕಡೆಯಿಂದನೂ ನಿಮ್ಗೆ ಯಾವುದೇ ರೀತಿಯ ಒಂದು ನೆಗೆಟಿವ್ ಎನರ್ಜಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಹೌದು, ಕೆಲವೊಬ್ಬರಿಗೆ ಒಂದೊಂದು ಜಾಗ ಆಗಿ ಬರಲ್ಲ, ಕೆಲವು ಮನೆ ವಾಸ್ತು ಪ್ರಕಾರ ಇರಲ್ಲ. ಸೊ ಅಲ್ಲಿ ನೀವಿದ್ದಾಗ ನಿಮಗೆ ಈ ಥರ ಇಶ್ಯೂಸನ್ನು ನೀವು ನೋಡ್ಬೋದು ಅಂತ ಕಾಣಿಸ್ತದೆ. ಆ್ಯಂಡ್ 9 ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ಐ ಥಿಂಕ್ ಫೈನಾನ್ಷಿಯಲಿ ನೀವು ಡೆಫಿನೆಟ್ಲಿ ತುಂಬ ಚೆನ್ನಾಗೇ ಇರ್ತೀರಾ, ಬಟ್ ಎಲ್ಲೋ ಒಂದು ಕಡೆ ಸ್ಟಿಲ್ ಯು ವಾಂಟ್ ಸಮಥಿಂಗ್. ಅಗೇನ್ ಆ್ಯಂಡ್ ಟೆಲ್ಲಿಂಗ್, ಅದು ನೀಡ್ ಏನಿದೆ ಅದರಿಂದ ನೀವು ಅಪ್ಸೆಟ್ ಆಗ್ತಿದ್ದೀರಾ. ಸೊ ಈ ಒಂದು ರೀಡಿಂಗ್ಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಜಸ್ಟ್ ಗೋ ವಿತ್ ದ ಫ್ಲೋ, ಲಿವ್ ಇನ್ ಪ್ರೆಸೆಂಟ್ ಮೂಮೆಂಟ್. ಆದಷ್ಟು ನಿಮ್ಮ ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಯಾವ ಥರ ನಡೀತಿದೆ ಆ ಫ್ಲೋಲ್ಲಿ ಹೋಗ್ತಾ ಇರಿ, ಎಂಜಾಯ್ ಮಾಡಿ ಲೈಫ್ನ. ಬಿಕಾಸ್ ಈ ಮೂಮೆಂಟ್ ನೀವೇನು ಕಳೀತಿದ್ದೀರಾ ಅದು ಮತ್ತೆ ರಿಟರ್ನ್ ಬರಲ್ಲ. ಇಟ್ಸ್ ಜಸ್ಟ್ ಗೋಯಿಂಗ್, ಹೋಗ್ತಾ ಇದೆ ಅಷ್ಟೇ. ಸೊ ಹೊಸ ಮೂಮೆಂಟ್ ಬರ್ತಾನೆ ಇರುತ್ತೆ ಲೈಫಲ್ಲಿ, ರೈಟ್? ಸೊ ಏನು ಮೂಮೆಂಟ್ನ ನೀವು ಅಲ್ಲಿದ್ದೀರಾ ಅದನ್ನು ನೀವು ಬ್ಯೂಟಿಫುಲ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ನೀವೇನೇನು ಪ್ಲ್ಯಾನ್ ಮಾಡ್ತಿದ್ದೀರಾ ಅದು ಆ ಟೈಮಲ್ಲಿ ಆಗ್ತಾ ಇಲ್ಲ ಅಂದರೆ, ಟ್ರಸ್ಟ್ ಮೀ, ಯೂನಿವರ್ಸ್ ಟೈಮಿಂಗಲ್ಲಿ, ಡಿವೈನ್ ಟೈಮಿಂಗಲ್ಲಿ ಎವ್ರಿಥಿಂಗ್ ವಿಲ್ ಗೋ ಸ್ಮೂತ್ಲಿ. ನೀವೆಷ್ಟೇ ಎಫರ್ಟ್ಸ್ ಹಾಕ್ತಿದ್ದೀರಾ ಅದನ್ನು ತುಂಬ ನೀವು ಏನು ಚೇಸ್ ಮಾಡ್ತಿದ್ದೀರಾ ಅಂತ ಇದ್ದರೆ ಅದು ನಿಮ್ಮಿಂದ ಇನ್ನೂ ದೂರನೇ ಆಗ್ತಾ ಇರುತ್ತೆ, ಅದಿನ್ನೂ ಡಿಲೇ ಆಗ್ತಾ ಇರುತ್ತೆ. ಐ ಥಿಂಕ್ ಲೆಟ್ ಗೋ ಮಾಡೋದು ತುಂಬ ಬೆಟರ್ ಇದೆ ಈ ರಿಲೇಷನ್ಶಿಪ್ಪಲ್ಲಿ ಸದ್ಯಕ್ಕೆ ಅಂತ ಹೇಳ್ತೀನಿ. ಆ್ಯಂಡ್ ಅ ಇಯರ್ ಫ್ರಮ್ ನಾವು ಡೋಂಟ್ ಸ್ಟಾಪ್. ಇನ್ನು 1 ವರ್ಷದೊಳಗಡೆ ಅಥವಾ ಕಂಪ್ಲೀಟ್ 1 ಇಯರ್ ಆದ ನಂತರ ನೀವೇನು ಅನ್ಕೋತಿದ್ದೀರಾ, ನಿಮ್ಗೇನು ಇಲ್ಲಿ ನೀಡಿದೆ ಅದು ಆಟೋಮೆಟಿಕ್ ಸಿಗುತ್ತೆ. ಸೊ ನೀವು ಇಷ್ಟು ಎಫರ್ಟ್ಸ್ ಹಾಕೋ ಅವಶ್ಯಕತೆ ಕರೆಂಟ್ಲಿ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೋಂಟ್ ಸ್ಟಾಪ್. ಸೊ ವಾಟ್ ಮ್ಯಾನಿಫೆಸ್ಟೇಷನ್ ನೀವು ಮಾಡ್ತಿರ್ಬೋದು ಅಥವಾ ವಾಟ್ ಎವರ್ ಇಟ್ ಇಸ್, ಅದನ್ನು ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಡೆಫಿನೆಟ್ಲಿ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್, ಕೆಲವೊಬ್ಬರಿಗೆ ಡೆಫಿನೆಟ್ಲಿ ನನಗೆ ಕಾಣಿಸ್ತಿದೆ ಒಂದು ಹ್ಯಾಪಿ ಮ್ಯಾರೇಜ್ ಲೈಫ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ. ಕೆಲವೊಬ್ರು ಎಲ್ಲೋ ಟ್ರಾವೆಲ್ ಮಾಡಬೇಕು ಪಾರ್ಟ್ನರ್ ಜೊತೆ ಅಂತಿರ್ಬೋದು, ಕೆಲವೊಬ್ಬರು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡೋರು ಇರ್ಬೋದು. ಡೆಫಿನೆಟ್ಲಿ ಅ ಇಯರ್ ಫ್ರಮ್ ನಾವು ಅಲ್ಲಿ ನೀವು ಆ ರಿಸಲ್ಟ್ನ ಪಡ್ಕೋತೀರಾ. ಸೊ ಐ ಥಿಂಕ್ ಜಸ್ಟ್ ಗೋ ಆನ್ ದ ಫ್ಲೋ, ಡೋಂಟ್ ಸ್ಟಾಪ್. ವಾಟ್ ಯು ಆರ್ ಡೂಯಿಂಗ್ ಕಂಟಿನ್ಯೂ ಮಾಡಿ. ಆ್ಯಂಡ್ ಆದಷ್ಟು ಟ್ರೈ ಮಾಡಿ
ಥಿಂಗ್ಸ್ನ ಲೆಟ್ ಗೋ ಮಾಡೋಕ್ಕೆ ಈ ಮಂತಲ್ಲಿ, ಜುಲೈ ಮಂತಲ್ಲಿ ಸ್ಪೆಷಲಿ. ಓಕೆ, ಸೊ ದಿಸ್ ವಾಸ್ ಯುವರ್ ರೀಡಿಂಗ್. ಐ ಹೋಪ್ ಇಟ್ ರೆಸನೇಟ್ ವಿತ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.